ಸಸಿಗಳು ಹುಟ್ಟುತ್ತವೆ ಮತ್ತು ಬೆಳೆಯುತ್ತವೆ, ಅದರಲ್ಲೇನು ವಿಶೇಷತೆ ಇಲ್ಲ ಎನ್ನುವಂತೆ ಎಲ್ಲರೂ ಕೂಡ ಅದರ ಬಗ್ಗೆ ಗಮನವನ್ನ ಹರಿಸದೆ ಸುಮ್ಮನೆ ಓಡಾಡಿಕೊಂಡು ಇದ್ದರು. ಆದರೆ ಆಗಲೇ ಅಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಘಟನೆಗಳು ನಡೆಯಲಾರಂಭಿಸಿದವು. ಅದು ಏನಂದ್ರೆ, ಆ ಸಸಿಯನ್ನ ಯಾರೇ ಕಿತ್ತು ಬಿಸಾಡಿದರೂ ಅಥವಾ ಯಾವುದೇ ಪ್ರಾಣಿಗಳು ಬಂದು ತಿಂದು ಹೋದರೂ ಕೂಡ ಆ ಸಸಿಯು ಮತ್ತೆ ಅದು ಯಾವ ಜಾಗದಲ್ಲಿ ಇತ್ತೋ ಅದೇ ಜಾಗದಲ್ಲಿ ಪ್ರತಿದಿನವೂ ಬೆಳೀತಾ ಇತ್ತಂತೆ. ಹೀಗೆ ಅನೇಕರು ಆಗಿನ ಸಮಯದಲ್ಲಿ ಇದನ್ನ ಗಮನಿಸಿ ಆ ಸಸಿಯನ್ನ ಬೆಳೆಯುವಂತೆ ಸುಮ್ಮನೆ ಬಿಟ್ಟರು. ಮುಂದೆ ಅದು ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತಿದ್ದಂತೆ ಆ ಮರದ ಮಧ್ಯದಲ್ಲಿ ದೇವಿಯ ಆಕೃತಿಯನ್ನ ಹೊಂದುವ ಮುಖದಂತೆ ಗೋಚರಿಸುವ ರೀತಿಯಲ್ಲಿ ಕಾಣಿಸತೊಡಗಿತು. ಹೀಗಿರುವಾಗ ಒಂದು ದಿನ ಒಬ್ಬ ವ್ಯಕ್ತಿಯು ಅದರ ತುದಿಯನ್ನು ತನ್ನ ಕುರಿಗಳಿಗಾಗಿ ಅಥವಾ ಕಟ್ಟಿಗೆಯನ್ನು ಒಲೆ ಉರುವಲು ಮಾಡಲೆಂದು ಕೊಡಲಿಯಿಂದ ಕಡಿಯಲು ಮುಂದಾಗುತ್ತಾನೆ. ಆದರೆ ಮುಂದೆ ಆದದ್ದು ಮಾತ್ರ ಒಂದು ಪವಾಡವೇ ಸರಿ. ಯಾವಾಗ ಆ ವ್ಯಕ್ತಿಯು ಕೊಡಲಿಯಿಂದ ಒಂದು ಪೆಟ್ಟನ್ನ ಮರಕ್ಕೆ ತಾಗಿಸುತ್ತಾನೋ ಆ ಮರದಿಂದ ರಕ್ತ